मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ನಮಸ್ಕಾರ ವೀಕ್ಷಕರೇ. ಧನುಸು ರಾಶಿಯವರಿಗೆ ಈ ವಾರ ಬಂದು ತುಂಬಾ ಕೆಲಸದಲ್ಲಿ ಆವೇಗ, ಬೇಗ ಕೆಲಸ ಮುಗಿಸ್ಬೇಕು ಅಂತ ತುಂಬಾ ಉತ್ಸಾಹ ಇರುತ್ತೆ ಮತ್ತು ಹೈಲಿ ಮೋಟಿವೇಟೆಡ್ ಇರ್ತೀರ ನೀವು. ನಿಮ್ಮ ಉತ್ಸಾಹನ ನೋಡಿ ನಿಮ್ಮ ಸಹೋದ್ಯೋಗಿಗಳಿಗೂ ಒಳ್ಳೆಯ ಸ್ಫೂರ್ತಿ ಸಿಗುತ್ತೆ. ಧನುಸು ರಾಶಿಯವರ ಅಭ್ಯಾಸ ಹೇಗೆಂದರೆ, ಕೆಲಸ ಮಾಡುವಾಗ ತುಂಬಾ ಜಾಲಿಯಿಂದ ತಮಾಷೆ ಮಾಡಿಕೊಂಡು ಕೊಲೀಗ್ಸ್ ಜೊತೆ ಕೆಲಸ ಮಾಡ್ತಾರೆ. ಅದರಿಂದ ಕೊಲೀಗ್ಸ್ಗೂ ಏನಾಗುತ್ತೆ, ಫುಲ್ಲು ಉತ್ಸಾಹದಿಂದ ಇಂಟ್ರೆಸ್ಟ್ ಬರುತ್ತೆ, ಸಂತೋಷದಿಂದ ಕೆಲಸ ಮಾಡ್ತಾರೆ. ಕೆಲಸದಲ್ಲಿ ಈ ವಾರ ಯಾವುದಾದ್ರೂ ಮುಖ್ಯವಾದ ಮಾತುಕತೆ ನಡೆಸ್ಬೇಕಂದ್ರೆ, ಡಿಸ್ಕಷನ್ ಮಾಡಬೇಕಂದ್ರೂ ಈ ಸಮಯ ತುಂಬಾ ಚೆನ್ನಾಗಿದೆ. ಪ್ರತಿದಿನದ ರುಟೀನು ಕೆಲಸದ ವಿಚಾರದಲ್ಲಿ ನೀವು ಒಂದು ನಿರಂತರವಾಗಿ ಅಂದರೆ ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾ ಬಂದರೆ ನಿಮಗೆ ಪ್ರಗತಿ ಅಂತೂ ಸಿಕ್ಕೇ ಸಿಗುತ್ತೆ. ಜೊತೆಗೆ ಈ ವಾರ ನಿಮಗೆ ಇಂಟ್ಯೂಷನ್ ಪವರು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಯೋಚನೆಯಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ ಮತ್ತು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಈ ವಾರ ತುಂಬಾ ಲಾಭ ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ, ಹೂಡಿಕೆ ಮಾಡುವಾಗ ಬೇಗ ಪ್ರಾಫಿಟ್ ಬರುತ್ತೆ ಮತ್ತು ಹೆಚ್ಚು ಲಾಭ ಬರೋ ಸ್ಕೀಮ್ಗೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಮತ್ತು ದೀರ್ಘಕಾಲದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಸಹನೆಯಿಂದ ಯೋಚನೆ ಮಾಡಿ ಫೈನಾನ್ಸ್ ಪ್ಲ್ಯಾನಿಂಗ್ ಮಾಡಿ. ಸಪ್ತಮದಲ್ಲಿ ಬುಧನ ಸಂಚಾರ ಇರೋದ್ರಿಂದಾಗಿ ಜಾಸ್ತಿ ಜನರ ಜೊತೆ ಸೋಷಿಯಲಿ ಜಾಸ್ತಿ ಬೆರಿತೀರಾ, ನೀವು ಕನೆಕ್ಟ್ ಆಗ್ತೀರಾ ಮತ್ತು ಹೆಚ್ಚು ಜನರ ಜೊತೆ ಕಮ್ಯುನಿಕೇಷನು ಮಾಡ್ತೀರಾ. ನೆಟ್ವರ್ಕಿಂಗ್ ಮಾಡೋರಿಗೆ ಈ ವಾರ ತುಂಬಾ ಅನುಕೂಲಕರವಾಗಿರುತ್ತೆ. ಜೊತೆಗೆ ಟೀಮ್ ವರ್ಕ್ ಮಾಡ್ತಾರಲ್ವ, ಅವ್ರಿಗೂ ತುಂಬಾ ಉತ್ತಮವಾಗಿರುತ್ತೆ. ಅವರು ಕಷ್ಟಪಟ್ಟಿದ್ದಕ್ಕೆ ಒಳ್ಳೆಯ ಪ್ರತಿಫಲನೂ ಸಿಗುತ್ತೆ. ಈ ವಾರ ನೀವು ಜಾಸ್ತಿ ಜನರ ಜೊತೆ ಕನೆಕ್ಟ್ ಆಗ್ತೀರಾ, ಕರೆಕ್ಟು. ಆದರೆ ತುಂಬ ಕಡೆ ಬರ್ತೀನಿ, ಎಲ್ಲ ಒಟ್ಟಿಗೆ ಸೇರೋಣ, ಸೋಷಿಯಲ್ ಗ್ಯಾದರಿಂಗ್ ಮಾಡೋಣ ಅಂತ ನೀವು ಜಾಸ್ತಿ ಕಡೆ ಒಪ್ಕೊಂಡು ಹೋಗಿ ನಿಮ್ಮನ್ನು ನೀವು ಎಕ್ಸಾಸ್ಟ್ ಅಂದರೆ ಆಯಾಸ ಮಾಡ್ಕೊಳ್ಳೋದು ನೀವು ತಪ್ಪಿಸ್ಬೇಕು. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ, ಹೊಟ್ಟೆಗೆ ಸಂಬಂಧಿಸಿದ ಡೈಜೆಷನ್ ಸಮಸ್ಯೆ ಬರಬಹುದು. ಆಹಾರದ ಕಡೆ ಗಮನ ಕೊಡಿ. ಜೊತೆಗೆ ಜಾಸ್ತಿ ಕೆಲಸದಿಂದ ಒತ್ತಡನೂ ಅನಿಸ್ಬೋದು. ಮೈಂಡಿಗೆ ರೆಸ್ಟೇ ಇಲ್ಲದೆ ಇರೋ ಥರ ನಿಮಗೆ ಫೀಲ್ ಆಗ್ಬೋದು. ಮತ್ತು ಗಂಟಲಿನ ಸಮಸ್ಯೆ ಬಗ್ಗೆ ನೀವು ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ಸಾಕಷ್ಟು ನೀವು ನೀರು ಕುಡಿಬೇಕು, ಟೈಮ್ಗೆ ಊಟ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸಂಬಂಧದಲ್ಲಿ ಒಳ್ಳೆ ಸಂತೋಷದ ಸಮಯನೇ ಕಳೀತೀರಾ ಮತ್ತು ಈ ವಾರ ತುಂಬಾ ಅರ್ಥಪೂರ್ಣವಾದ ಮಾತುಕತೆ ನಡೆಯುತ್ತೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ. ಕೆಲಸದ ಒತ್ತಡದ ಸಮಸ್ಯೆಗಳು ಏನೇ ಇದ್ರೇನೋ ಅದನ್ನು ನೀವು ಬಗೆಹರಿಸ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದನ್ನು ಮನೆಯಲ್ಲಿ ಹೇಳಿ ಮನೆಯ ಸಂತೋಷದ ವಾತಾವರಣವನ್ನು ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಪರಿಹಾರ ಬಂದು, ಗುರುವಾರದಂದು ಗುರು ದರ್ಶನ ಮಾಡಿ ಮತ್ತು ಗುರು ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಗುರವೇ ನಮಃ ಅಂತ ಮಂತ್ರವನ್ನು ಜಪಿಸಿ. ಧನ್ಯವಾದಗಳು.